ಅದೇ ನಮ್ಗೆ ಯಾವ ಮನೆ ಅಂತಾನೆ ಕ್ಲಾರಿಟಿ ಕೊಡೋಲ್ವಲ್ಲ. ನಿಮ್ಮ ಮನೇಲಿ ಆಗ್ತಿರೋದು ಅಂದ್ರಲ್ಲ, ಅದಕ್ಕೆ ರೇಗಿಸ್ತಾ ಇದ್ದೀನಿ. ಹೊರಟೆ ನೋಡ್ತಾ ಇದೆಯಾ? ಹೌದಾ? ಅಲ್ಲಿ ನೋಡಿ ಕಳ್ಳರು. ಬಂದ್ರ ಇಲ್ಲಿ ನೋಡಿ ನೋಡಿ ಕಳ್ಳರ ಥರ ಹೆಂಗೆ ಬಗ್ಗೆ ನೋಡ್ತಾ ಇಲ್ಲಿ ನಾನು ಎಲ್ಲಿ ಇಬ್ಬಿಬ್ರು ಹೊಡೆದು ನಿಂಗೆ ಮದುವೆ ಮಾಡಿಸ್ತಾರಂತೆ. ನಮ್ಮ ಹುಡುಗಂಗೆ ಇನ್ನು 1 ತಿಂಗಳಾಗಿದೆ ಮದುವೆ ಆಗಿ. ಇವನೊಬ್ಬನೇ ಇಲ್ಲಿ ಬ್ಯಾಚುಲರು ಆಯ್ತಾ, ನಾವೆಲ್ಲ ಸಂಸಾರಸ್ಥರು. ಅಂಕಲ್ ಸಾ ಈಗ ನೀನು ರೀಸೆಂಟ್ ಮದುವೆ ಆಗಿದ್ದಿಲ್ಲ, ನಾನು ಕೇಳಬೇಕು. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 9 ಗಂಟೆ. ಮೌಲ್ಯ ಮೇಡಮ್ಮು ಆನವ್ಗೆ ತಿಂಡಿ ತಿನ್ಸೋಕ್ಕೆ ಪರದಾಡ್ತಾ ಇರ್ತಾರೆ. ಇಲ್ಲಿ ಇವ್ರು ಪರದಾಡಿದ್ರೆ ಅಲ್ಲಿ ಅನಿರ್ವಂಗೆ ಅವ್ರ ಅಮ್ಮ ತಿನ್ಸೋಕ್ಕೆ ಅಲ್ಲಿ ಪರದಾಡ್ತಾ ಇದ್ದಾರೆ. ಸೊ ಟೋಟಲಿ ಅವ್ರಿಗೆ ಸೈಕಲ್ಲಿ ಇವ್ರಿಗೆ ಆಟೋ ಟಾಯ್ ಆಗಿದೆ. ಅದ್ರ ಮಧ್ಯೆ ಇವ್ರು ನನಗೆ ಪೆಟ್ ಮಾಡಿ ಅಂತ ಕಾಲು ಕಿಸ್ಕೊಂಡು ಮಲ್ಕೊಂಡಿದ್ದಾನೆ. ಇವತ್ತೂ ಪೂಜೆ ಕಂಟಿನ್ಯೂ ಆಗ್ತಾಯಿದೆ. ಎಸ್, ಚಂಡಿಕಾ ಹೋಮ ನೋಡಿ. ನನ್ನ ಹೆಂಡತಿ ಗೊತ್ತು, ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಆಗ್ತಾ ಇರೋದು. ಓಕೆ. ಹಾಂ, ಅದೇ ನಮ್ಗೆ ಯಾವ ಮನೆ ಅಂತಾನೆ ಕ್ಲಾರಿಟಿ ಕೊಡೋಲ್ವಲ್ಲ. ನಿಮ್ಮ ಮನೇಲಿ ಆಗ್ತಿರೋದು ಅಂದ್ರಲ್ಲ, ಅದಕ್ಕೆ ರೇಗಿಸ್ತಾ ಇದ್ದೀನಿ. ನಮ್ಮ ಮನೆ ಅಂದೆ ಪಾಪ. ನನ್ನ ಮನೆನೂ ಕೂಡ ಅಲ್ವಾ ಅಂತ. ನಾನು ನನ್ನ ಮನೆ ಅಂದಿಲ್ಲ, ನಮ್ಮ ಮನೆ ಅಂದಿದ್ದು ನಾನು. ನಮ್ಮ ಮನೆ ಮೀನ್ಸ್ ನಮ್ಮ ಮನೆ. ನನ್ನ ಮನೆ ಇಲ್ಲಪ್ಪ, ನನ್ನ ಮನೆ ಮೀನ್ಸ್ ನನ್ನ ಮನೆ. ಇಲ್ಲ ಕಣ್, ನಿಜವಾಗ್ಲೂ ನಂಗೆ ಹೇಳಿದ್ದು. ನಮ್ಮ ಮನೇಲಿ ಆಗ್ತಿರೋದು ನಂಗೆ ಗೊತ್ತಿಲ್ಲ ಅಂದ್ರಲ್ಲ, ನನ್ನ ಮನೆಯಲ್ಲಿ ಅಂದಿದ್ದು ನೀವು. ಸುಮ್ಮನೆ ಇರಿ ಪಾಪ. ರೆಕಾರ್ಡ್ ಹೋಲಿ ಬಿಡಿ, ಯಾರು ಸರಿ ಯಾರು ತಪ್ಪು ನೀವೇ ಹೇಳ್ಬಿಡಿ. ಇವನು ಹಿಡಿಯೋಷ್ಟೊಳಗೆ ಸಾಕಾಗ್ತಿದೆ ತಾನೆ ಪಾಪ. ಅಮ್ಮ ಇರಪ್ಪ. ಮಸ್ತ್ ಮಲೈಕ. ಓಕೆ, ನಾನೀಗ ಅಲ್ಲಿ ಕರ್ಕೊಂಡು ನಮ್ಮ ಮನೇಲಿ ಹೀಗೆ ಯಾವಾಗಲೂ ದೇವರು ದಿಂಡ್ರು ಅಂತ ಆಗ್ತಾನೇ ಇರುತ್ತೆ ನಮ್ಮ ಮನೇಲಿ. ಚಾಕ್ಲೇಟ್ ಕೊಬಿಟ್ಟಿದ್ದೀನಿ ಕೈಯಲ್ಲಿ. ಸ್ವಲ್ಪ ತರಲೇ ಇಲ್ಲ, ಏನು ಸ್ವಲ್ಪ ತರಲೇ ಇಲ್ಲ ನೋಡಿ. ಇನ್ನೇನು ಕೆದಕ್ತಾ ಇದ್ದಾನೆ ನೀನು. ತರಲೆ ರವೆ ರೊಟ್ಟಿ ತಿಂದೇನೆ, ಮತ್ತೀಗ ಬಾತ್ ಹಾಕ್ಕೊಂಡು ತಿನ್ಸ್ಕೊಂಡು. ಅಯ್ಯೋ ದೇವ್ರೆ, ಏನು ತಿಂತಾಯಿಲ್ಲ ಹುಡುಗ. ನಮ್ಗಳಿಗೆಲ್ಲ ಬಾತ್ ಆದರೆ ನಮ್ಮ ಭಾವನಿಗೆ ಡಯಟ್ ಫುಡ್ ಅಲ್ವಾ. ಸೊ ಅವರು ಇಷ್ಟೇ, ಪ್ರೋಟೀನ್ಗೆ ಮೊಟ್ಟೆ, ಇದು ವಿಟಮಿನ್ ಸಿ, ಇದು ಹೈಡ್ರೇಷನ್ನು. ಇಷ್ಟನಾ ಬಾವ? ನಮ್ಮನೇದ ಅಥವಾ ಹೊರಗಿನ ತಂದಿದ್ದ? ನಮ್ಮನೇದಲ್ಲ. ಹಾಂ, ನೋಡಿ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್. ಬೆಳಿಗ್ಗೆ ಅಂತ ಅಂದ್ಬಿಟ್ಟ. ತಿನ್ನೋದೇ ಇಲ್ಲ ಅಂತ ಅನ್ಕೊಂಡ್ರಿ, ತಿನ್ನೋದೇ ಇಲ್ಲ ಅಂತ ಇದ್ದಾನೆ. ಓ ಬೆಳ್ದ. ಸಾಕಾಗೋಯ್ತು. ಆಮೇಲೆ ಅಮ್ಮ ಫೀಲ್ ಮಾಡ್ಕೊತಾ ಇದ್ದಾರಲ್ಲ, ನನ್ನ ಮಗನ ಕಳಿಸ್ಬಿಡಿ, ನೋಡೋಕ್ಕಾಗಲ್ಲ ಹಾಗೆ ಹೀಗೆ. ನೀವೇ ನೋಡಿ ಎಷ್ಟು ಬ್ಯುಸಿ ಇದ್ದಾರೆ. ಈ ಬ್ಯುಸಿ ಅವ್ರಿಗೆ ಆಸೆ, ಟೈಮ್ ಇಲ್ಲ ಅವ್ರ ಹತ್ರ. ಸುಮ್ಮನೆ ಹೇಳ್ತಾರೆ ನಾನು ನೋಡ್ಕೊತೀನಿ ಅಂತ. ನಾವೇ ನಮ್ಮ ಮಕ್ಕಳು ನಾವೇ ನೋಡ್ಕೊಬೇಕು, ಯಾರೂ ಬರೋಲ್ಲ. ಅಷ್ಟೇ. ಅವರು ಪ್ರೀತಿಯಿಂದ ಹೇಳ್ತಾರೆ ತಂದು ಬಿಟ್ಬಿಡಿ, ಅವ್ನು ಗೊತ್ತಿರುವ ಹಾಗೆ ಹೇಗೆ ಅಂತ. ವಯಸ್ಸಾಯಿತು, ಏನು ಮಾಡ್ತೀರಾ? ಜೊತೆಗೆ ಅವ್ರಿಗೆ ಮಾಡೋಕ್ಕೆ ಅಷ್ಟೊಂದು ಕೆಲಸಗಳಿದೆ. ನಿನ್ನೆ ಆ ವೀಡಿಯೋಗಳೆಲ್ಲ ನೋಡಿದ್ರಲ್ಲ, ಹೆಂಗಾಗತ್ತೆ ಮತ್ತೆ.
ಕಮಾನ್ ಬಾಡಿ ಸುರಾಂಗನಿ ಏನು ಮಗನೆ. ಸೊ ಇದು ನಮ್ಮ ಕಾವ್ಯ ಮಾಡಿದ್ದು ಕಾಫಿ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಆ್ಯಕ್ಚುಲಿ ಕಾಫಿನ. ಆಹಾ, ನಿಂದೇನಾ? ಅಯ್ಯೋ, ಓಪನ್ ಆಗೋಯ್ತಾ? ಓ ಡಿಕಾಕ್ಷನ್. ಫಿಲ್ಟರ್ ಕಾಫಿನ ಇದು? ಓ, ಅದಕ್ಕೆ ಇಷ್ಟೊಂದು ಟೇಸ್ಟ್ ಇದು. 6 ಸ್ಪೂನು ಹ್ಯಾಪಿ ನ್ಯೂ ಇಯರ್. ನಾರಾಯಣಿ ನಮಸ್ತತೆ. ಡಿಪ್ಸ್ ವರ್ಕೌಟ್ ಮಾಡ್ದಂಗೆ ಆಯ್ತಲ್ವ? ವರ್ಕೌಟ್. ನಮಸ್ಕಾರ ಮಾಡಿದ್ದೀವಿ ಇವಾಗ. ಎಲ್ಲರೂ ಸ್ವಾಹಾನ ಟೈಮಲ್ಲಿ ನಮಸ್ಕಾರ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ನಮಸ್ಕಾರ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಡಿಪ್ಸ್ ವರ್ಕೌಟ್ ಥರ ಆಗೋಯ್ತು. ಇನ್ನೊಂದು ಸತಿ ಹೇಳು ಪಾಪ, ಏನು ಅಂತಲ್ಲ? ಏನಾಯ್ತಲ್ಲ? ಓಚಿ ಹಿಡಿಯೋಕ್ಕಾಯ್ತಲ್ಲ. ಏನು ಮಾಡ್ತಾ ಇದ್ದೆ ನಮ್ಮ ಥರ ಹಂಗೆಲ್ಲ ಅಂತ ಬಾವ? ಟೈಮ್ ಎಷ್ಟು ಬಾವ? Time is 12:38. 12:38. ಅನ್ನೋದು ಟಾರ್ಚರು ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ನಿದ್ರೆ ಮಾಡ್ತಾ ಇಲ್ಲ ನೋಡಿ, ಎಕ್ಸೈಟ್ಮೆಂಟಲ್ಲಿ ಎಲ್ಲರ ಜೊತೆ ಮಾತಾಡಬೇಕು ಅಂತ, ಆದರೆ ನಿದ್ರೆ ಬಂದಿದೆ. ಏನು ಮಾಡ್ತಾವೆ ಹಾಂ, ಎಲ್ಲ ಮಾಡ್ದ. ಏನು ಮಾಡ್ದ? ಎಲ್ಲ ಆಪ್ರೇಟು ಇರೋದೆಲ್ಲ ಕಿತ್ತು ಬಿಸಾಕವನಲ್ಲಿ. ಈಗ ಸಮಯ 3:10 ಆಯಿತಾ. ಸರ್ರು ಅವರು ಮಲಗದೆ ನಮಗೂ ಬ್ಯಾಕ್ ಪೇಯ್ನ್ ಕೊಟ್ಬಿಟ್ಟು, ಬಾಸ್ 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 ಇದೆಲ್ಲ ನೋಡೇ ಇಲ್ಲ ನಾನು, ಚೆಲ್ಲಿಟ್ಟವನಲ್ಲ ಇಲ್ಲಿ. ಏನಪ್ಪ ಏನಪ್ಪ? ಇನ್ಸ್ಟೆಂಟ್ 4ಆ? ಓ ಮೈ ಗಾಡ್. ಹಾಂ, ಓಹೋ, ನಮಗೆ ಯಾಕೆ ಇದೇ ಏಜಲ್ಲಿ ಇರಬಾರ್ದಾಗಿತ್ತು ಅಂತ ಈಗ ಫೀಲ್ ಆಗ್ತಾಯಿದೆ. ಈ ಥರ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯಾವಾಗ ಆಗ್ಬಿಡ್ತಿದ್ವು ಅಂತ ಅನಿಸ್ತಾಯಿತ್ತು. ಈಗ ಯಾಕಾದರೂ ದೊಡ್ಡವರಾದವು ಅಂತ ಅನಿಸ್ತಾಯಿದೆ. ಏನಪ್ಪ ಇಳಿಬೇಕಾ? ಹಾಂ, ಹೋಗಪ್ಪ, ಹೋಗ್ಬಿಟ್ಟು ಅವ್ರಿಗೆ ಕಾಟ ಕೊಡ್ಬೇಕಾ? ಇದೀವಾ? ಹೊರಟೆ ನೋಡ್ತಾ ಇದೆಯಾ? ಹೌದಾ? ಇಲ್ಲಿ ಯಾವುದು ಫುಲ್ ಡೌನಲ್ಲ, ಮೇಲ? ಡೌನಲ್ಲ. ಟೆಸ್ಟ್ ಮಾಡು. ಏನಕ್ಕೆ ಜಾಸ್ತಿ ಓಡಾಡ್ಬಿಟ್ಟ? ಹಾಂ, ಏನವ? ಓಕೆ, ಈಗ ನಾನು ಮೌಲ್ಯ ಹೊರಗಡೆ ಹೋಗ್ತಾಯಿದ್ದೀವಿ. ಅವಳದು ಟ್ಯಾಬ್ಲೆಟು. ನೋಡ ಅಲ್ಲಿ ನೋಡಿ ಕಳ್ಳರು. ನೋಡಿ ಕಳ್ಳರ ಥರ ಹೆಂಗೆ ಬಗ್ಗೆ ನೋಡ್ತಾ. ಇಲ್ಲಿ ನಾನು ಅಲ್ಲಿ ಇಬ್ಬಿಬ್ಬರು ಹೊಡೆದು. ಯಾಕೆ ಏನಕ್ಕೆ ಓಪನ್ ಮಾಡ್ತಾ ಇದೆಯಾ ಪಾಪ? ಅದೊಂದೇನಾ? ಓ
ನೋಡಿ ಇಷ್ಟೇ ಸಾಕ ಹಿಂಗೆ ಬೇಡ ಅಂದ್ರೆ ಸಿಗ್ತಾ ಇಲ್ಲ ಒಳ್ಳೆ ಟ್ಯಾಬ್ಲೆಟ್. ಒಂದು ಚಿಕ್ಕ ಟ್ಯಾಬ್ಲೆಟ್, ಐರನ್ ಟ್ಯಾಬ್ಲೆಟ್ ಅದು, ಬಟ್ ತಗೊಳ್ಳೇಬೇಕು. ಪಾಪ ಅದು ಐರನ್ ಟ್ಯಾಬ್ಲೆಟ್ ತಾನೇ, ಅದು ಸಿಗ್ತಲ್ವಲ್ಲ. ಅವನೇ ಕಿರಿಸ್ತಾ ಇದ್ದಾನೆ, ಇವನ ಕಿರಿಸ್ತಾ ಇರೋದು ಯಾಕೋ. ಈ ಒಂದು ಜಾಗದಲ್ಲೂ ಇಲ್ಲ, ಏಕ್ದಮ್ ಇಲ್ಲ ಅಂದ್ಬಿಟ್ರು. ಇಲ್ಲೂ ಸಿಕ್ಕಿಲ್ಲ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಮೈಸೂರಲ್ಲಿ ಸಿಗೋ ಡೌಟ್. ಇನ್ನು ರಘುಲಾಲ್ ಇದೆ, ರಘುಲಾಲು ಅದು ಒಂದು ಅದನ್ನು ಫೇಮಸ್ಸು. ಇಲ್ಲಿ ಮತ್ತು ಮುರುಗನ್ ಮತ್ತು ರಘುಲಾಲ್ ಇವೆರಡು ಕಡೆ ಸಿಕ್ಕಿಲ್ಲ ಅಂತಂದರೆ ಮೈಸೂರಲ್ಲಿ ಈ ಟ್ಯಾಬ್ಲೆಟ್ ಸಿಗೋದೇ ಇಲ್ಲ ಅಂತ ಅರ್ಥ. ಮೌಲ್ಯ ಮೇಡಮ್ಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಾ ಇದೆಯಂತೆ. ಸೊ ಐಸ್ ಕ್ರೀಮು ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮೂರ್ ಮೈಸೂರು, ಇದು ನಿವೇದಿತಾ ನಗರ ಅಂತ ಅನ್ಕೊತೀನಿ ಅಲ್ವಾ. ಮೌಲ್ಯ ಅವರ ಫೇವ್ರೆಟ್ ಇದು ಬ್ಲ್ಯಾಕ್ ಕರೆಂಟ್. ಐಸ್ ಕ್ರೀಮ್ ತಿಂದರೆ ಮೂಡು ಎನ್ಹಾನ್ಸ್ ಆಗುತ್ತಂತೆ. ಸೊ ನೋಡೋಣ ಅದು ರಿಯಲ್ ಆಗುತ್ತಂತೆ. ಯಾಕಂದರೆ ಇಷ್ಟೋ ತನಕ ಮೇಡಮ್ ಅವ್ರ ಮೂಡು ಸ್ವಲ್ಪ ಬುಷ್ ಅಂತಿದೆ. ಇವಾಗ ಇದು ತಿಂದ ಮೇಲೆ ಮೇಡಮ್ ಅವ್ರ ಮೂಡು ಯಾವ ಥರ ಎನ್ಹಾನ್ಸ್ ಆಗುತ್ತೆ ಅಂತ ನೋಡೋಣ. ಓ ಮಲಗಿದ್ದಾನಂತೆ. ನನ್ನ ಹೆಂಡತಿ ಏನೋ ಸ್ಟ್ರಾಂಗ್ ಇಂಟ್ಯೂಷನ್ ಅಂತೆ. ಮುರುಗನಲ್ಲಿ ಮತ್ತು ರಘುಲಾಲಲ್ಲಿ ಸಿಗದಿರೋದು ಈ ಒಂದು ನಾರಾಯಣ ಮೆಡಿಕಲ್ಸ್ ಭೋಗದಲ್ಲಿ ಸಿಗುತ್ತಂತೆ, ಚಿಕ್ಕಮಗಳೂರಲ್ಲಿ ಅಂತ ಅವಳಿಗೇನೋ ಇಂಟ್ಯೂಷನ್ ಅಂತೆ. ಸಿಕ್ಕಿದೆಯಂತೆ, ನೋಡೋಣ ಒಂದ್ಸತಿ ಕೇಳಿ ನೋಡೋಣ. ಇಲ್ಲಿ ಮೌಲ್ಯ ಇಂಟ್ಯೂಷನ್ ರಾಂಗ್ ಆಯ್ತು, ಸಿಕ್ಕಿಲ್ಲ. ಇದು 15-20 ವರ್ಷದ ಮುಂಚೆ ಹೇಗಿತ್ತು ಗೊತ್ತಾ? ನಾ ಇಲ್ಲೆಲ್ಲ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಈ ಥರ ಡಬಲ್ ರೋಡ್ ಆಗಲಿ ಅಥವಾ ಸಿಂಗಲ್ ರೋಡಲ್ಲಿ ಟಾರ್ ಆಗಲಿ ಇರ್ತಿರ್ಲಿಲ್ಲ. ಆದರೆ ಈಗ ಡಬಲ್ ರೋಡ್ ಆಗಿ ಇಷ್ಟೊಂದೆಲ್ಲ ಬಿಲ್ಡಿಂಗ್ ಆಗಿ ಇಂಪ್ರೂವ್ ಆಗಿದೆ. ಭೋಗಾದಿ ನಾ ಹೇಳಿಲ್ಲ ಆಗಲಿ ಇಲ್ಲ ಅಂತ. ಚಿನ್ನು ಬಾಬು ಮನೆಗೆ ಬಂದ್ವಿ ಬಾಬು, ಬನ್ನಿ ಇಳಿರಿ. ಅವರೆಲ್ಲ ಹೊರಡ್ತಾರೆ. ಯಾರದು? ಬಾಸ್ ಇಳ್ಕೊಂಡೆಲ್ಲ ಹೋಯ್ತಾ ಇದ್ದೀರಾ? ಏನಾಯ್ತವ? ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಹೋಗೋದಿ? ನಾನು ಮುಂಚೆನೇ ಫೋನ್ ಮಾಡಿದ್ದೆ, ನಿಂಗೆ ಏನು ಬೇಕು ನಾನು ತರ್ತಿದ್ನಲ್ಲ. ಹೋಗ್ಬೇಕಷ್ಟೇ. ಆಲ್ ದಿ ವೆರಿ ಬೆಸ್ಟ್. ನಿನ್ನ ಪ್ರಾಡಕ್ಟ್ಗೋಸ್ಕರ ಕಾಯ್ತಾ ಇದೆಯಾ? ಪ್ರಾಡಕ್ಟ್ ಬಂತು ನಾಳೆ ತಲೆಯಲ್ಲಿ ಅದೇ ಹೊಡೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ಲಾನು? 5 ಇಲ್ಲ 6 ಮಾರ್ನಿಂಗ್. அப்பதான் வந்து அட்லீஸ்ட் ஒரு 3 o'clock ಹೋಗ್ಬೇಕಾಗುತ್ತೆ. ಸರಿ, ಓಕೆ, ಬಾಯ್, ಸಿ ಯು. ಬಾಯ್. ಯಾರಣ್ಣ? ಬೇಡ ಹೋಯ್ ಪಾಪಚ್ಚೆ. ಬಾಯ್ ಮಾಡಮ್ಮ, ಬಾಯ್. ಟ್ಯೂಷನ್ನು ಭರ್ಜರಿಯಾಗಿ ಸಾಕ್ತಾ ಇದೆ. ಅಪ್ಪ ಚಕ್ಕಮಟ್ಟ ಹಾಕೊಂಡು ಇವಾಗ ತಿಂತಾರೆ. ಅಟ್ಲೀಸ್ಟ್ ಏನೋ ಒಂದು ತಿನ್ನಲಿ ಬಿಡಿ. ಡಸ್ಟೋ ಫಸ್ಟೋ ಕೆಳಗಡೆ ಬಿದ್ದಿರೋದೋ ಏನೋ ತಿನ್ನಲಿ, ಒಟ್ಟು ತಿಂತಾ ಇದ್ದಾನಲ್ಲ, ಅದೇ ಸ್ವಲ್ಪ ಸಮಾಧಾನ, ಏನೋ ಒಂದು ತಿಂತಾ ಇದ್ದಾನೆ ಅಂತ ನೋಡಿ. ಮತ್ತೆ ಅದನ್ನೇ ಇವನಿಗೆ ಹಾಕಿ ಕೂರಿಸಿದ್ದಾಯಿತು. ಅವ್ರ ಅಜ್ಜಿ ಎಷ್ಟು ಟ್ರೈ ಮಾಡಿದ್ರು ಅಂದರೆ, ಬೇರೆ ಏನೋ ಕಲ್ಸ್ಕೊಂಬಂದಿದ್ರಲ್ಲಮ್ಮ, ಏನೋ ಅವಲಕ್ಕಿ ಕಲ್ಸ್ಕೊಂಡು ಬಂದಿದ್ರು. ಅದನ್ನು ಒಂದೇ ಒಂದು ತುತ್ತಿರಲಿ ಒಂದು ಬೈಟ್ ಕೂಡ ಮಾಡಲಿಲ್ಲ, ಹಂಗೆ ಟಪಕ್ಕಂದು ಉಗ್ದ ಮಕ್ಕೆ. ಈಗ ನೋಡಿ ಮತ್ತೆ ಪುರಿ ತಿಂತಾ ಇದ್ದಾನೆ. ಅಯ್ಯೋ, ಇದಾಯಿತು ನಮ್ಮ ಪರಿಸ್ಥಿತಿ. ಸಮಯ ಇವಾಗ
6:45. ಅಲ್ಲಿ ನೋಡಿ ಯಾ 6:45 ಇವತ್ತೆಲ್ಲ ಪೂರ್ತಿ ಅನ್ನೋದೇ ಕಥೆ ಆಗಿದೆ. ಅವ್ನು ತಿಂದಿಲ್ಲ, ಏನೂ ತಿಂದಿಲ್ಲ, ತಿಂದಿದ್ದು ಒಂದೆರಡು ಬೈಟ್. ನೈಟ್ ಹೊತ್ತಲ್ಲಿ ನಮ್ಮ ಹಸುಗಳನ್ನ ಕಟ್ಟಾಕಿರೋ ಜಾಗ ಹಿಂಗಿರುತ್ತೆ. ಹಲೋ ಸರ್, ಅವರು ಈ ಅಂಗಡಿ ಓನರ್ ಸರ್. ಅವರು ಸರ್ ಒಂದು ಕೊಡಿ ಸರ್. ಹಾಂ ಸರ್ ಹೌದಾ, ವೇಸ್ಟ್ ಎಷ್ಟು ಅಯ್ಯಯ್ಯೋ. ಓನರ್ ನಿನ್ನ ಅಂಗಡಿಯಿಂದ ಕದೀತವ್ರು ಎಲ್ಲರೂ. ಫಸ್ಟ್ ನಿನ್ನೆ ಓನರ್ ಅಕ್ಕೋ ಯಪ್ಪ ಹಾಕಕ್ಕೋಬೋದು. ಬೇಕಾಗಿಲ್ಲ ಹೋಗು. ತಿಂತಾನೆ ಇಲ್ಲ ಬೆಳಗ್ಗೆಯಿಂದ ಏನನ್ನು ಹೋಗತ್ತೆಗೆ. ಓಪನ್ ಆಯಿತು ಮೇಡಮ್. ಒಂಚೂರು ಕವರೆಲ್ಲ ಮಾಡ್ಕೊಂಬರ್ತೀರಾ ಮೇಡಮ್? ಹಿಮ ಬೀಳ್ತಾ ಇದೆ ಯಾಕೆ? ಅಯ್ಯೋ, ಅಮ್ಮ ಕಲ್ಸ್ಕೊಂಬಂದೆಲ್ಲ ಟ್ರೈ ಮಾಡ್ತಿದ್ದಿಲ್ಲ. ಒಂಚೂರು ಪೂರಿ ಅವನೇ ಆಯ್ಕೊಂತಿದ್ದ ಒಂಚೂರು ಅಷ್ಟೇ. ಅದೊಂಥರ ಡಿಫ್ರೆಂಟ್ ಲೋಕಲ್ ಬಾಯ್ ಅವನು. ಓಕೆ, ಡೈಪರೆಲ್ಲ ಚೇಂಜ್ ಮಾಡಿ ಸರ್ನ ಇವಾಗ ರೆಡಿ ಮಾಡಿದ್ದಾಯಿತು. ಆಯ್ತು. ಈಗ ಪೂಜೆ ಆಗಿದೆ. ರೋಲಿಂಗ್ ಆಕ್ಷನ್. ಓಕೆ ಒಳ್ಳೆ ಬನ್ನಿ ಅಜ್ಜಿ, ವೇಟ್. ರೊಮನಾರ ಕತ್ತಿದ್ರು ನಮ್ಮ ಅಜ್ಜಿ ಎಲ್ಲ ಅದೇನೋ ಶೂಟಿಂಗ್ ಮಾಡ್ತಾರೆ. ಹಂಗೆ ರೆಡಿ. ರೋಲಿಂಗ್ ಆಕ್ಷನ್. ಅಯ್ಯೋ ಕಮಂಗಿ ನನ್ನ ಮಗನೇ, ರಿಂಗ್ ಕಳ್ದೋಯ್ತು ಅಂತ ಎಷ್ಟು ಹೊಡ್ಸ್ಕೊಂಡೆ ನಾನು. ಈಗ ಬಂದು ಹೇಳ್ತೀನಿ 3 ದಿನ ಬೈದ ಮಗನೇ. ಅಮ್ಮಗಿನ್ನ ರಿಯಲ್ ಆಗಿ ಹೊಡೆದಾಕ್ಬಿಟ್ಟಲ್ಲಕ್ಕ. ರಿಯಲ್ ಆಗಿ ಹೊಡೆದ್ರೆ ಅದು ರಿಯಲಿಸ್ಟಿಕ್ ಆಗಿರುತ್ತೆ. ಶಾರ್ಟ್ ಮೂವಿಲಿ ಚಿಕ್ಕವ್ರಿಗೆ ಆಕ್ಟ್ ಮಾಡಿಸ್ಬೇಕು ಅಂದ್ರೆ ರಿಯಲ್ ಆಗಿ ಬಿಟ್ಬಿಡ್ತಾರೆ ಪಾಪ. ಸರ್ ಬ್ಯಾಗ್ ಹಾಕೊಂಡು ಈಗ ಸ್ಕೂಲ್ಗೆ ಹೊರಟ್ಬಿಟ್ಟವ್ರೆ. ಹೇ ಬಾಬಾ ಚಿನ್ನು, ಅವನ ಹಿಂದೇನೆ ಇದು ಚಿನ್ನು. ಸಮಯ ಆವಾಗ 9:07 ಎಕ್ಸಾಕ್ಟಾಗಿ. ನಮ್ಮ ಮನೇಲಿ ನಿಮ್ಗೆ 2 ದಿವಸ ತೋರಿಸಿದ್ದೀನಿ ಅಂತ ಅನ್ಕೊತೀನಿ. ಇಲ್ಲ ಅಂತಂದರೆ ನೋಡ್ಕೊಳ್ಳಿ, ಸಾಮಾನೆಲ್ಲ ಅಡುಗೆ ಸಾಮಾನುಗಳನ್ನೆಲ್ಲ ಹಿಂಗೆ ಜೋಡಿಸಿರ್ತಾರೆ. ಆ್ಯಂಡ್ ಮಧ್ಯಾಹ್ನ ಬಂದಿದ್ದು ಹಣ್ಣು ಈಗ ಆಲ್ರೆಡಿ ಇಷ್ಟು ಖಾಲಿ ಆಗಿಬಿಟ್ಟಿದೆ. ಆಲ್ರೆಡಿ ಸ್ವಲ್ಪ ಹಣ್ಣು ಆಗ್ಬಿಟ್ಟಿದೆ ನೋಡಿ ಆ ಹೀಟಿಗೆ, ಹೀಟಿಗೆ. ಅಜ್ಜಿ ಊಟ ಮಾಡ್ತಾ ಇದ್ದಾರೆ. ಸ್ಕೋರ್ ಪண்றேன் ಇದನ್ನ. ಸೊ ಇಲ್ಲಿ ತಿಂತದೆ ನಮ್ಮೇನಾದರೂ ಇಲ್ವಾ? ಹೋಗುತ್ತೆ. ಚಪಾತಿ 1.5 ಚಪಾತಿ ಜೊತೆಗೆ ಫಿಶ್ ಮುಂಚೆನೇ ಮಾಡಿದ್ದು. ಸೊ ಈ ಊಟ ತಿಂದ್ಕೊಂಡು ಡೇನ ಯಾರು ಇವನು? ಏನು ಚಿನ್ನು ಸಮಾಚಾರ? ನಾಳೆ ಬರ್ತೀನಿ ಅಂತ ಈಗಲೇ ಬಂದ್ಬಿಟ್ಟಿದ್ಯಾ? ಏನು ಡೀಪಾಗಿ ಏನೋ ಯೋಚನೆ ಮಾಡ್ತಿದ್ದೆ ಅಂತ ಏನು ಬ್ಲಾಗ್ ಮಾಡ್ತಿದ್ಯಾ? ಹಾಂ எப்படி காய்ச்சல் பாருங்க அவனுக்கு முன்னாடி ನಿಂಗೆ ಮದುವೆ ಮಾಡಿಸ್ತಾರಂತೆ. ಆಹಾ ನಿನ್ನ ಮದುವೆ ಅಂತೆ. ಏನು ಆ್ಯಕ್ಚುಲಿ ಹುಡುಗಿ ಫೋಟೋ ನೋಡೋದು ನಾನೇ ಅನ್ಕೊಳ್ಳೋದು. ಓಕೆ, ನಾಳೆ ಬಂದಾಗ ಕರೆಕ್ಟಾಗಿ ಮಾತಾಡ್ಸೋ. ಅವ್ನು ಚಿಕ್ಕದ ಸ್ಕೂಲ್ ಹೋದಾಗ್ಲಿಂದ ಆಸೆ ಉಡ್ಸಿ ಇದಾಗ್ಬಿಟ್ಟವನೇ. ನಿರಾಸೆ ಬೇಡ. ನಾವು ಅನ್ಕೊಂಡಿರೋದು ಏನು ಅಂದ್ರೆ ಹುಡುಗ ಹುಡುಗಿ ಅವರು ಮಾದೇಶ ಇದಾರಲ್ಲ, ಅವ್ರು ಹೇಳಿದ್ರು ಹುಡುಗ ಹುಡುಗಿ ಮಾತಾಡಕ್ ಬಿಡೋಣ. ಹೇಳಿದೀನಿ ಗೊತ್ತಾ, ಅಮ್ಮನ ಹತ್ರ ಏನು ಹೇಳಿದೀನಿ ಗೊತ್ತಾ?
ಏನೇ ಇರಲಿ ಅವ್ರಿಬ್ರು ಬಿಟ್ಬಿಡಿ. ನೀವೆಲ್ಲ ಕಮಿಟ್ಮೆಂಟ್ಸ್ ಕೊಡಕ್ಕೆ ಹೋಗೇ ಬೇಡಿ. ಯಾರು ಹೇಳಿದ್ರು ಮದ್ವೆ ಆಗಂಗಿಲ್ಲ. ಅವ್ರಿಗೆ ಬರ್ತದೆ, ನೀವೊಬ್ರು ಹೋಗಿ ನಿಮ್ಗೆ ಕಮಿಟ್ಮೆಂಟ್ ತಗೊಳ್ಳಿ. ನಿಂಗೆ ಇಷ್ಟ ಆಯ್ತಾ ನೀನು ಬಾ, ನಿಂಗೆ ಇಷ್ಟ ಆಯ್ತಾ ನೀವು ಓಕೆನು, ಅಷ್ಟೇ ಮುಗಿತು. ಅವಳೇನೋ ಅಂದ್ಲು ಅಂತ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳ. ನಾನು ಇದೇನೆ ಅಂತ ನೀನು ಯಾವ್ದು ಸುಳ್ಳು ಹೇಳಂಗಿಲ್ಲ. ಓಕೆ. ಇನ್ನೇನು ಆಗಿಲ್ಲ, ಆಗ್ಲೇ ತಾನೆ. ಅಯ್ಯಪ್ಪ. ನಾ ಇಪ್ಪದಣ್ಣ ಬಂದ ನಾನ್ ತುಂಬಾ ಶ್ರೀಮಂತ ಅನ್ನೋ. ಒಂದು ಆಟೋ ಓನರ್ ಅದಕ್ಕಿಂತ ಬೇಕಾ? ಕಕ್ಕ ಮಾಡಿದ್ಯಾ ಸ್ನಾನ ಮಾಡ್ತೀಯ, ಕಕ್ಕ ತೊಳ್ಕೊತೀಯಾ? ನಿಮ್ಮ ಅಪ್ಪ ಸ್ನಾನ ಮಾಡಿಸ್ಬೇಕಾ, ನಿಂಗೆ ಮೌಲ್ಯ ಸ್ನಾನ ಮಾಡಿಸ್ಬೇಕಾ? ಪಪ್ಪನ ಮೌಲ್ಯನ ಆನೇವ್ ಆನ್ಸರ್ ಮಾಡಪ್ಪ. ನೋಡಿ ನಾನು ಹಿಂಗ್ ಅಮ್ಮ ಕೊಡ್ತೀನಿ, ಹಿಂಗೆ ಕಕ್ಕ ಮಾಡಿದ್ಯಾ ಅಮ್ಮ ಕೊಡ್ತೀನಿ ನೋಡು. ಅನ್ನೋ ಕಕ್ಕ ಮಾಡಿದ್ಯಾ? ನಾನ್ ತೊಳಿಲ್ಲ ನಿನ್ಗೆ. ಇಲ್ಲಿ ನೋಡಿಲಿ, ನಾನ್ ನೋಡಿಲಿ, ನಾನು ಹಿಂಗ್ ಕುಂಡಿ ತೊಳಿಲ್ಲ. ನಿಮ್ಮ ಅಪ್ಪನಿಗೆ ತೊಳೆದಿದ್ದೀನಿ, ನೀನ್ ತೊಳೆಕಾಗಲ್ಲ ನನಗೆ. ಮೂಗಡ್ಸೋದು ಅವಳು ಇಷ್ಟುದ್ದೆಲ್ಲ ಅಂದಾವ ಬೇರೆ ಮೊನ್ನೆ ಇಷ್ಟುದ್ದೆಲ್ಲ ನೀವೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಬಾಬಾ. ಅಲ್ಲ ಬೇಜಾರಾಗುತ್ತೆ. ವಾಟ್ ಟು ಡು, ವಿ ಹ್ಯಾವ್ ಟು ಲೀವ್. ಬಾಯ್ಸ್, ಹಲೋ ಬಾಯ್ಸ್. ಆಯ್ತು, ನಾಳೆ ಅಣ್ಣ ಹೋಗ್ತಾ ಇದ್ದಾನಲ್ಲ. ನಾನು ಹೋಗ್ತಾ ಇದ್ದೀನಿ ಮಗನೇ ನಾಳೆ. ನಾಳೆ ಅಣ್ಣ ಹೋಗ್ತಾ ಇದ್ದೀನಲ್ಲ, ನಿಂಗೆ ಬೇಜಾರಾಗ್ತಿದ್ಯಾ? ಹೌದಾ? ಅವರ ಬ್ಯುಸಿಲಿದ್ದೀರಾ ಇದರಲ್ಲಿ? ಇವಾಗ ಹೆಂಗೈತೆ ಚಿಟ್ಟೆ ಇವಾಗ ಹೆಂಗಿದೆ? ಅವ್ರು ಹೆಂಗ್ ಕರೆಯೋದು ರೆಂಡ್ರನ್ನ ನಮ್ಮ ಹುಡುಗಂಗೆ ಇನ್ನು 1 ತಿಂಗಳಾಗಿದೆ ಮದುವೆ ಆಗಿ. ನಾವೇನೋ ಫೋನ್ ಮಾಡಿದ್ರೆ ಸಾರು ಏ ಮಗ ನನ್ನ ಫೋನ್ ಮಾಡೋ ಟೈಮ್ ಮಗ. ಅದಕ್ಕೆ ಯಾಕೋ ಹಂಚ್ಕತ್ತೀಯ? ಅಲ್ಲ, ಇನ್ನೇನು ಇವ್ನು ಮದುವೆ ಆಗತ್ತೆ, ಇವ್ನು ಹೆಂಗೆ ಆಡ್ತಾನೆ ಅವಾಗ ನೋಡೋಣ. ಇವ್ನು ಅಲ್ವಾ ಇನ್ನೇನು ಆಗುತ್ತಲ್ಲ. ಇವನೊಬ್ಬನೇ ಇಲ್ಲಿ ಬ್ಯಾಚುಲರು ಆಯ್ತಾ, ನಾವೆಲ್ಲ ಸಂಸಾರಸ್ಥರು. ಅಂಕಲ್ಸಾ? ಯಾ ಆಫ್ ಕೋರ್ಸ್. ಮದುವೆ ಆಗಿ ಅಂಕಲ್ ನೀವು ನೀ ಮದುವೆ ಮದುವೆ ಆಗದಿನ ಅಂಕಲ್ ಆಗಿದೆ ಗೊತ್ತಾ? ನೋಡಿಲಿ ಯಾರ್ದವ ಈ ನಂಗೆ ಆಲ್ರೆಡಿ ಊಟ ಹಾಕೈತೆ. ನಾನು ಹಾಕೈತೆ ಅಂಕಲ್. ನಾನು 29 ನಾನು 28 ಇವನು 35 ಆಗಿರೋದು. ಇವನು ಒಂದು ಸುಮ್ಮನೆ ಇದೆಯಾ 35 ಅಂದ್ರೆ? ಹೌದಾ? ಅದೇ ನಿಜನಾ? 28 ಬಾವ 28 ಮಾಡಿ. ಇಬ್ರು ಲವರ್ಗಳಿದ್ದಾರೆ, ನೀನು ಒಬ್ರು ಇಲ್ವಲ್ಲ. ಅರಳ್ಬಿಡ್ತು ಮುಖ. ಇಬ್ರು ಲವರ್ ನನಗೆ ಯಾರಿಗೆಲ್ಲ ಅಲ್ಲ ಬಾವ. ಡ್ರಾಪ್ ಶೋಲ್ಡ್ರು ಮಕ್ಕಳುಗಳು ಆಗ್ತಿದ್ದಂಗೆ ಒಂಥರ ಏನೋ ರಿಚ್ ಲುಕ್ ಬಂದ್ಬಿಡುತ್ತೆ ಎಲ್ಲರಿಗೂ. ಇದು ಆಮೇಲೆ ಇದನ್ನ ನಾನು ಮಾತ್ರ ಹೇಳಿದ್ದಲ್ಲ, ಅಚ್ಚು ಹೇಳಿದ್ದು. ಇವನು ಬಟ್ಟೆ ಹಾಕೊಂಡಿದ್ದು ನೋಡಿ. ಹೌದಾ? ಡ್ರಾಪ್ ಶೋಲ್ಡ್ರು ಆಗ್ತಿದ್ದಂಗೆ ನೋಡಿ ಒಂಥರ ಲುಕ್ ಬಂದ್ಬಿಡುತ್ತೆ ಅಂತ. ಅವ್ನಿಗೆ ಈಗಲೂ 3 ತಿಂಗಳು ಹಾಕೋ ಮಗು ಬಟ್ಟೆ ಹಾಕ್ತೀನಿ ಅದು ಫ್ರೀ. ಸ್ನಾನ ಮಾಡಿಸ್ತೀಯಲ್ಲ ಕುಂಡಿ ಜೊತೆ ಇದ್ನಲ್ಲ ಅಲ್ಲಿ ಬಿದ್ದಿ ಹಿಂಗ್ ಮಾಡ್ತಾವನ ನನಗೆ. ಇದು ಪವರ್ ಬ್ಯಾಂಕ್ ನಂದು.
ಫೋನ್ ಎಲ್ಲ ಕಣದು ಪವರ್ ಬ್ಯಾಂಕ್ அவன் எந்திக்கு வந்து மெசேஜ் பண்றான் இல்ல சூரி அதுலயும் வந்து அவன் பொண்டாட்டிக்கு மெசேஜ் பண்றான் ಅಷ್ಟು ಲವ್. ಸರಿ, ಈಗ ನೀನು ರೀಸೆಂಟ್ ಮದುವೆ ಆಗಿದ್ದಿಲ್ಲ, ನಾನು ಕೇಳಬೇಕು ನಿಂಗೆ ಹೆಂಗಿದೆ ಫೀಲಿಂಗ್ಸ್ ಎಲ್ಲ? ಇದ್ರ ಮುಂದೆ ಹೇಳು, ಆಮೇಲೆ ಏನು ಹೇಳ್ದ? ಕ್ವಶನ್ ಸರಿಯಾಗಿ ಕೇಳಲಿಲ್ಲ ಅಂತ ಹೇಳು, ನುಂಗ್ಬಿಟ್ಟು ಮಾತಾಡು. ಫೀಲಿಂಗ್ ಹೆಂಗಿದೆ? ಕ್ವಶನ್ನೇ ಬರಂಗಿಲ್ಲ ನಿನಗೆ. ಸರಿ, ಈಗ ಹೇಳು, ನಾನು ಕೇಳ್ತಾ ಇದ್ದಾನೆ. ಹೆಂಗಿದೆ ಚಿನ್ನ ಫೀಲಿಂಗ್ಸ್? ಅಯ್ಯೋ ಅದೇ ಬಾಬಾ ಕೇಳು, ಫೀಲಿಂಗ್ ಏನಕ್ಕೆ ಬರಲಿಲ್ಲ, ಈಗ ಜೀವನ ಹೆಂಗಿದೆ ಅಂತ ಕೇಳಿದೆ. ಅಲ್ಲ, ಅದು ಹೆಂಗಿದೆ ಅಂತ. ಅದೆಂಗಿದೆ ಅಂತ ಹಂಗೆ ಕೇಳ್ತಾರೆ ಯಾರಾದರೂ, ಅದೆಂಗಿದೆ ಅಂತ. ನಾಚ್ಕೊಂತ ನೀನು ಪಾಪ. ಸೂರ್ಯ ಭಾವಂಗೆ ಇನ್ನೊಂದ್ಸಲ, ಸೂರ್ಯ ಅಣ್ಣಂಗೆ ಇನ್ನೊಂದ್ಸಲ ಅದು ಹೊಸದಾಗಿ ಇನ್ನೊಂದ್ಸಲ ನಂಗಾರ ಇನ್ನೊಂದ್ಸತಿ ಮದುವೆ ರೇಗ್ಸಕ್ಕೆ ಮದ್ವೆನೇ ಆಗಿಲ್ಲ ಪಾಪ. ಇದಾಗಿತ್ತು ಇವತ್ತಿನ ವಿಡಿಯೋ ಡಾರ್ಲಿಂಗ್ಸ್. ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಯ್ತು.